ಜಿ ಟಿ ದೇವೇಗೌಡರ ಪುತ್ರ ಹರೀಶ್ ಅವ್ರ ತಂದೆ ಯಾರು? ಅಫ್ಕೋರ್ಸ್ ಜಿ ಟಿ ದೇವೇಗೌಡ. ಅಂದರೆ ಹರೀಶ್ ಮತ್ತು ಅವರ ತಂದೆಯ ನಡುವೆ ಸಂಬಂಧ ಏನಾದರೂ ಹಳಿಸಿದೆಯಾ, ತಂದೆ ಮಗನ ಸಂಬಂಧದಲ್ಲಿ ಏನಾದರೂ ಬಿರುಕು ಬಿಟ್ಟಿದೆಯಾ ಅನ್ನುವ ಪ್ರಶ್ನೆ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜಕೀಯ ವಿಚಾರಕ್ಕೆ ತಂದೆ ಮತ್ತು ಮಗನ ಮಧ್ಯೆ ವೈಮನ ಸೃಷ್ಟಿಯಾಗಿದೆ. ಜಿ ಟಿ ಡಿ ವಿರುದ್ಧ ಈಗ ಇಲ್ಲಿ ಕುಮಾರಸ್ವಾಮಿ ಛೂ ಬಿಟ್ರ, ತಂದೆ ವಿರುದ್ಧ ಮಗನನ್ನೇ ಸೆಡ್ ಹೊಡೆಯೋಂಗ್ ಮಾಡಿದ್ರ. ಅಪ್ಪನ ಕರ್ಮಭೂಮಿ ಮಗನ ಸಾರಥ್ಯದಲ್ಲಿ ಸಭೆ ನಡೀತಾ ಇದೆ. ಜಿ ಟಿ ಡಿ ಗೈರಿನಲ್ಲಿ ಚಾಮುಂಡೇಶ್ವರಿ ಸಮಾವೇಶ ಯಶಸ್ವಿ ಆಗ್ತಾ ಇದೆಯಂತೆ. ಜಿ ಟಿ ಡಿ ವಿರುದ್ಧದ ಶೀತಲ ಸಮರದಲ್ಲಿ ಎಚ್ ಡಿ ಕೆ ಮೇಲುಗೈ ಸಾಧಿಸಿದ್ರ. ತಂದೆ ವಿರುದ್ಧ ಕಾರ್ಯಕ್ರಮದ ನೇತೃತ್ವವನ್ನ ಈಗ ಹರೀಶ್ ಗೌಡ ಹೊತ್ತಿದ್ದಾರೆ. ಹುಣಸೂರು ಕ್ಷೇತ್ರದ ಶಾಸಕರು ಹರೀಶ್ ಗೌಡರು. ಜಿ ಟಿ ಡಿ ಕೋಟೆ ಚಾಮುಂಡೇಶ್ವರಿಯಲ್ಲಿ ಹರೀಶ್ ಗೌಡ ಸದ್ದು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವುದೋ ಅವರ ನಡುವೆ ಸರಿ ಇಲ್ಲ, ವೈಮನಸ್ಸು ಉಂಟಾಗಿದೆ. ತಂದೆ ಜಿ ಟಿ ಡಿ ಮತ್ತು ಮಗ ಹರೀಶ್ ನಡುವೆ ಸಂಬಂಧ ಹಳಿಸಿರೋ ಕಾರಣ ಈ ವಿಚಾರವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಯಶಸ್ಸನ್ನು ಗಳಿಸಲಿಕ್ಕೆ ಮುಂದಾದ್ರ. ಈಗ ಸಿಡಿದ ಜಿ ಟಿ ಡಿ ವಿರುದ್ಧ ಮಗನ ಛೂ ಬಿಟ್ರ ಎಚ್ ಡಿ ಕೆ. ದಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ತಂದೆಯ ವಿರುದ್ಧ ಮಗನನ್ನೇ ದಳಪತಿ ದಾಳವಾಗಿರಿಸಿದ್ರ. ಅಪ್ಪನ ಕರ್ಮಭೂಮಿಯಲ್ಲಿ ಮಗನ ಸಾರಥ್ಯದಲ್ಲಿ ಸಭೆ ನಡೀತಾ ಇದೆ. ಏನಿದು? ಅವ್ರು ಇರಬೇಕಿತ್ತಲ್ಲ, ಜಿ ಟಿ ದೇವೇಗೌಡರು ಜೆ ಡಿ ಎಸ್ನವರಲ್ವಾ? ಆದರೆ ಅಲ್ಲಿರುವಂಥ ಅಸಮಾಧಾನ, ವೈಮನಸ್ಸು, ಒಳಜಗಳ, ಒಳಬೇಗುದಿ, ನಾನಾ ಕಾರಣಗಳಿದ್ದಾವೆ. ಅವರು ಹಿರಿಯರು ಕೂಡ. ಜಿ ಟಿ ದೇವೇಗೌಡರು ಬಹಳ ನೇರವಾಗಿ ಮಾತನಾಡುವಂಥವ್ರು. ಹೀಗಿರುವಾಗ ಅವರಿಗೆ ಎಲ್ಲವೂ ಸರಿ ಇಲ್ಲ ಅಂತ ಅನಿಸಿದ್ದನ್ನು ಯಾವ ಮುಲಾಜಿಲ್ದೆ, ಮುಖಾಮುಖಿ ನೋಡದೆ ಮಾತನಾಡುವಂಥ ಸ್ವಭಾವ ಜಿ ಟಿ ದೇವೇಗೌಡರದು. ಏನ್ರಿ ಇವರು ಹಿಂಗೆ ಮಾತಾಡ್ತಾರೆ, ನಮ್ಮ ಪಕ್ಷದ ವಿರುದ್ಧವೇ ಮಾತನಾಡ್ತಾರೆ, ಏನಾದರೂ ಸ್ಥಾನಮಾನ ಬೇಕು ಅಂದರೆ ಹೇಳಬೇಕಲ್ವಾ? ಅವ್ರಿಗೊಂದಿರುತ್ತೆ. ನೋಡ್ರಿ, ನಾನು ಇಷ್ಟು ಹಿರಿಯ, ಪಕ್ಷದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಅದೆಲ್ಲವನ್ನು ಬಿಟ್ಬಿಟ್ಟು ಇವ್ರು ಇಷ್ಟದಂಗೇನೋ ಮಾಡ್ತಾ ಇದ್ರೆ ನಮಗೊಂದು ಮರ್ಯಾದೆ ಬೇಡವಾ ಅನ್ನೋದು ಅವರ ಮನಸ್ತಾಪ. ಮತ್ತು ಅಲ್ಲಿ ಗೊತ್ತಲ್ಲ, ರಾಜಕಾರಣ ಅಂತ ಹೇಳಿದಾಗ ಆಕಾಂಕ್ಷೆಗಳು ಜಾಸ್ತಿ ಇದ್ದೇ ಇರ್ತಾರೆ. ಹೀಗಾಗಿ ಈ ಒಳಜಗಳಗಳು ಜಾಸ್ತಿ ಆಗ್ತವೆ. ಸದ್ಯಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರ ಮಗನ ಸಾರಥ್ಯದಲ್ಲಿ, ಹುಣಸೂರು ಕ್ಷೇತ್ರದ ಶಾಸಕನ ಹರೀಶ್ ಗೌಡರ ಸಾರಥ್ಯದಲ್ಲಿ ಸಭೆ ನಡೀತಾ ಇದೆ. ಇದನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ಸದ್ಯಕ್ಕಿರುವಂಥ ಸುದ್ದಿ. ಎಸ್, ಜೆ ಡಿ ಎಸ್ ಸಮಾವೇಶದ ಪರಿಣಾಮ ನಿಷ್ಠಾವಂತ ಕಾರ್ಯಕರ್ತರಿಂದಲೇ ಜೆ ಡಿ ಎಸ್ ಗೆಲುವು. ಓಕೆ, ಆಮೇಲೆ ಪಕ್ಷದಲ್ಲಿ ಜಿ ಟಿ ಡಿ ಇಲ್ಲದೇ ಇದ್ರೂ ಕೂಡ ನಡೆಯುತ್ತೆ, ಅವ್ರು ಇರಲೇಬೇಕು ಅಂತೇನಿಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ. ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ನೇರವಾಗಿ ಹೇಳಿದ್ದಾರೆ, ಒಂದು ಅಭಯವನ್ನು ಕೊಟ್ಟಿದ್ದಾರೆ. ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಕಾಣಸಿಗ್ತಾ ಇದೆ. ಅದರ ಜೊತೆಗೆ ಜಿ ಟಿ ದೇವೇಗೌಡರಿಗೆ ಗೇಟ್ ಪಾಸ್ ಬಹುತೇಕ ಖಚಿತ ಅನ್ನುವ ಒಂದು ನಿರ್ಧಾರ ಹೊರಬೀಳುವಂಗೆ ಕಾಣ್ತಾ ಇದೆ. ಹೀಗಾಗಿ ಕಾದು ನೋಡೋ ತಂತ್ರಕ್ಕೆ ಜಿ ಟಿ ದೇವೇಗೌಡರು ಶರಣಾಗಿರಬಹುದು. ಇದನ್ನು ಅನ್ಯ ಪಕ್ಷಗಳು ಸುಮ್ಮನೆ ಇರ್ತವ? ಅನ್ಯ ಪಕ್ಷಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಇದನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಬೋದು ಅನ್ನೋದು ಸದ್ಯಕ್ಕಿರುವಂಥ ಸುದ್ದಿಯ ಹೈಲೈಟ್.